ಆಮೇಲೆ ಸಚಿವರಾದ ಜಾರಕಿಹೊಳಿ ಅವರು ಇದನ್ನ ಸಮಪ್ ಮಾಡ್ತಾರೆ. ಮೊಟ್ಟ ಮೊದಲು ಹಾವೇರಿ ಶಾಸಕರುಗಳಿಗೆ, ಅದರಲ್ಲೂ ವಿಶೇಷವಾಗಿ ಈ ಕ್ಲೌಡ್ ಸೀಡಿಂಗ್ ಆಗಿ ನೇತೃತ್ವ ವಹಿಸಿರ್ತಕ್ಕಂಥ ಪ್ರಕಾಶ್ ಕೋಳವಾಡ್ ಅವರಿಗೆ ನಮ್ಮ ಉತ್ತರ ಕರ್ನಾಟಕದ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಪ್ರಕಾಶ್ ಅವರು, ರುದ್ರಪ್ಪ ಲಮಾಣಿ ಅವರು, ಮಾನ್ಯ UB ಬಣಕಾರ್ ಅವರು, ಮಾನ್ಯ ಶಿವಣ್ಣ ಅವರು, ಮಾನ್ಯ ಮಾನೆ ಅವರು, ಮಾನ್ಯ ಪಠಾಣ್ ಅವರು, ಇವರೆಲ್ಲರೂ ಸೇರಿ ಇವತ್ತು ಕ್ಲೌಡ್ ಸೀಡಿಂಗ್ ಮುಖಾಂತರ ರೈತರಿಗೆ ಬಂದಂಥ ಈ ಬರಗಾಲದಲ್ಲಿ ಮಳೆ ತರಿಸೋದಕ್ಕೆ ಏನೊಂದು ವೈಜ್ಞಾನಿಕವಾಗಿರ್ತಕ್ಕಂಥ ಸ್ಥಾಪಿತವಾಗಿರ್ತಕ್ಕಂಥ ಒಂದು ಎಕ್ಸ್ಪಿರಿಮೆಂಟ್ ಇದೆ, ಸೈನ್ಸ್ ಇದೆ, ಅದನ್ನು ಬಳಕೆ ಮಾಡಿ ಇವತ್ತು ಕ್ಲೌಡ್ ಸೀಡಿಂಗನ್ನು, ಮೋಡ ಬಿತ್ತನೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಅವರಿಗೆ ಬೆಂಬಲ ಕೊಡೋದಕ್ಕೆ, ನೈತಿಕ ಬೆಂಬಲ ನೀಡೋದಕ್ಕೆ ಶಾಸಕರಾದ ಜಕ್ಕಪ್ಪನವರು, ನವಲಗುಂದ ಶಾಸಕರಾದ NH ಕೋನರೆಡ್ಡಿ ಅವರು, ಬೆಳಗಾಂ ಕಿತ್ತೂರಿನ ಶಾಸಕರಾದ ಬಾಬಾ ಸಾಹೇಬ್ರವರು ಎಲ್ಲರೂ ಆಗಮಿಸಿದ್ದಾರೆ. ನಮ್ಮ ಉತ್ತರ ಕರ್ನಾಟಕದ ನಾಯಕರು, ಜಿಲ್ಲಾ ಅಧ್ಯಕ್ಷರುಗಳಾದ ಪಾಟೀಲ್ರು, ಅನಿಲ್ ಪಾಟೀಲ್ರು, ನಮ್ಮ ಅಲ್ತಾಫ್ ಹಳ್ಳೂರವರು, ನೀರ್ಲಿಗೆ ಅವರು, ಸಿದ್ದು ಪಾಟೀಲ್ರು ಎಲ್ಲರೂ ಆಗಮಿಸಿದ್ದಾರೆ. ಅವರೆಲ್ಲರ ನೈತಿಕ ಬೆಂಬಲ ಇವತ್ತು ಸಿಕ್ಕಿದೆ. ಈಗ ತಾನೇ 5 ನಿಮಿಷದ ಹಿಂದೆ ಕ್ಲೌಡ್ ಸೀಡಿಂಗಿಗಾಗಿ ಹಾವೇರಿ ಕಡೆಗೆ ನಮ್ಮ ಫ್ಲೈಟ್ನ ಹೆಸರು VTKCM ಈಗಾಗಲೇ ಇಲ್ಲಿಂದ ಹಾರಿ ಹೋಯಿತು. ಇನ್ನೊಂದು 15-20 ನಿಮಿಷದೊಳಗಾಗಿ ಆ ಭಾಗದಲ್ಲಿ ಕ್ಲೌಡ್ ಸೀಡಿಂಗ್ ಪ್ರಾರಂಭ ಆಗುತ್ತೆ. ಈ ಕ್ಲೌಡ್ ಸೀಡಿಂಗ್ ಯಶಸ್ವಿಯಾಗಲಿ. ಈ ಯಶಸ್ಸಿನ ಜೊತೆಗೆ ರೈತರ ನೋವು, ರೈತರ ಬವಣೆ, ರೈತರಿಗೆ ಇವತ್ತೇನು ತೊಂದರೆ ಇದೆ ಆ ತೊಂದರೆ ನಿವಾರಣೆ ಆಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಮಾನ್ಯ ಜಾರಕಿಹೊಳಿ ಅವರು ಬಂದು ದೊಡ್ಡ ನೈತಿಕ ಬಲವನ್ನು ತುಂಬಿದ್ದಾರೆ. ಸರ್ಕಾರ ಸಹಿತ ಈ ದಿಶೆಯೊಳಗೆ ಕೆಲಸ ಮಾಡಬೇಕು ಅನ್ನುವಂಥ ನಮ್ಮೆಲ್ಲರ ಅಭಿಪ್ರಾಯವನ್ನು ಆಲಿಸಿದ್ದಾರೆ ಅನ್ನೋದನ್ನು ಹೇಳ್ತಾ, ನಾನು ಸರ್ಕಾರಕ್ಕೆ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಶಾಸಕರ ಪರವಾಗಿ ಭಿನ್ನಹ ಮಾಡ್ತೀನಿ. ತಕ್ಷಣ ಕ್ಲೌಡ್ ಸೀಡಿಂಗನ್ನು ಪ್ರಾರಂಭ ಮಾಡಿರಿ. ಯಾವ ಕಾರಣಕ್ಕೆ ವಿಳಂಬ ಮಾಡ್ತಾ ಇದ್ದೀರಿ? ಏನು ಕಾರಣ? ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಎಸ್ಟಾಬ್ಲಿಷ್ಡ್ ಸೈಂಟಿಫಿಕ್ ಪ್ರೂವನ್ ಟೆಕ್ನಾಲಜಿ. ವೈ ಆರ್ ಯು ವೇಟಿಂಗ್? ಈ ಅಧಿಕಾರಿಗಳ ಮಾತು ಕೇಳಿ ನೀವು ಹಿಂಗೆ ಮಾಡ್ಕೊತ ಕುಂಡ್ರಬೇಡ್ರಿ. ತಕ್ಷಣ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ಸನ್ಮಾನ್ಯ ಜಾರಕಿಹೊಳಿ ಅವರಿಗೆ ವಿನಂತಿ ಮಾಡ್ತೀನಿ. ಸರ್ಕಾರ ನಿರ್ಣಯ ಮಾಡಿ, ಉತ್ತರ ಕರ್ನಾಟಕದಲ್ಲಿ ಮೋಡಗಳು ಸಹಿತ ಬರ್ತಾ ಇವೆ. ಮೋಡಗಳಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಿರಲಿಲ್ಲ, ಮೋಡಗಳು ಬರ್ತಾ ಇವೆ. ಆದ್ದರಿಂದ ತಕ್ಷಣ ತಾವು ಈ ಮೋಡ ಬಿತ್ತನೆಯ ಕೆಲಸವನ್ನು ಪ್ರಾರಂಭಿಸಬೇಕು ಅಂತೇಳಿ ನಾನು ರೈತರ ಪರವಾಗಿ ವಿನಂತಿ ಮಾಡ್ತೀನಿ.